ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟೆಡ್ ವರದಿ ಬರ್ತಾ ಇದೆ. ಎಕ್ಸ್ಕ್ಲೂಸಿವ್ ವರದಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣ. ಧರ್ಮಸ್ಥಳ ವಿರುದ್ಧ ನಡೆದಂತಹ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿದ್ದಾರೆ. ನಾಳೆ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದ್ದು 6 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ಸಿದ್ಧತೆಯನ್ನ ನಡೆಸಿದೆ. ನಾಳೆ ಬೆಳ್ತಂಗಡಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಧರ್ಮಸ್ಥಳ ಇಡೀ ಪ್ರಕರಣದ ಶವ ಹೂತಿಟ್ಟಂತಹ ಪ್ರಕರಣದ ಹುಡುಕಾಟವನ್ನ ನಡೆಸಿತ್ತು. ಹಲವರ ವಿಚಾರಣೆಯನ್ನ ನಡೆಸಲಾಗಿತ್ತು. ಹಲವಾರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿತ್ತು. ಮೇಲಿಂದ ಮೇಲೆ ದೂರುಗಳು ಕೂಡ ದಾಖಲಾಗ್ತಿತ್ತು. ಎಲ್ಲವನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದಂತಹ ಎಸ್ಐಟಿ ಒಂದು ಚಾರ್ಜ್ ಶೀಟ್ ಅನ್ನ ಸಿದ್ಧಗೊಳಿಸಿದೆ. ಅದನ್ನ ನಾಳೆ ಜೆಎಂಎಫ್ಸಿ ಕೋರ್ಟ್ಗೆ, ಬೆಳ್ತಂಗಡಿಯ ಜೆಎಂಎಫ್ಸಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ಚಾರ್ಜ್ ಶೀಟ್ಗೆ ಆಕ್ಷೇಪಣೆ ಸಲ್ಲಿಕೆ ಮತ್ತೊಂದು ಆ ಪ್ರಕ್ರಿಯೆಗಳೆಲ್ಲ ಆಗುತ್ತೆ. ಈ ಹಂತಕ್ಕೆ ಬರಲಿಕ್ಕೆ ಇಷ್ಟು ದಿನಗಳು ಬೇಕಾಯಿತು ಅನ್ನೋದು ಬಹಳ ಮುಖ್ಯ. ಇನ್ನು 6 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅನ್ನೋದು ಕೂಡ ಗೊತ್ತಾಗ್ತಿರೋ ಮಾಹಿತಿ. ಅದರಲ್ಲಿ ಯೂಟ್ಯೂಬರ್ ಇರಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ ಇರಬಹುದು, ಜೊತೆಗೆ ಜಯಂತ್, ಗಿರೀಶ್ ಮಟ್ಟಣ್ಣ, ಇವರುಗಳ ವಿರುದ್ಧವಾಗಿ ಏನೆಲ್ಲ ಅವರುಗಳ ಪಾತ್ರ ಇತ್ತು ಅನ್ನೋದರ ಬಗ್ಗೆ ಆ ಚಾರ್ಜ್ ಶೀಟ್ನಲ್ಲಿ ಏನಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಮೇಲಿಂದ ಮೇಲೆ ಇವರುಗಳು ಈ ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನಗಳನ್ನು ತನಿಖಾ ಹಂತದಲ್ಲೂ ಕೂಡ ಮಾಡಿದ್ರು.